ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂದೇಶ್ ಟ್ರೇಡ್ ಇನ್ಸೈಟ್ ಬಗ್ಗೆ ಹೇಳ್ತೀನಿ. ಕ್ಯಾಂಡಲ್ ಸ್ಟಿಕ್ ಬೇಸಿಕ್ಸ್. ಸೊ ನೀವು ಚಾರ್ಟಲ್ಲಿ ನೋಡಿರ್ತೀರ ಗ್ರೀನ್ ಕ್ಯಾಂಡಲ್ಲು, ರೆಡ್ ಕ್ಯಾಂಡಲ್ಲು ಅಂತ. ಬಟ್ ನಿಮ್ಗೆ ಇದು ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಇದು ಹೆಂಗೆ ಫಾರ್ಮ್ ಆಗುತ್ತೆ, ಇದರ ಮೀನಿಂಗ್ ಏನು ಅಂತ. ನೀವಿಲ್ಲಿ ನೋಡ್ಬೋದು, ಇದನ್ನು ವಿಕ್ ಅಂತ ಕರಿತೀವಿ. ಈ ಪಾರ್ಟ್ನ ನಾವು ಬಾಡಿ ಅಂತ ಹೇಳ್ತೀವಿ. ಇದು ವಿಕ್ಕು, ಇದು ಅಪ್ಪರ್ ವಿಕ್ಕು, ಇದು ಲೋವರ್ ವಿಕ್ಕು. ಸೇಮ್ ಇದು. ಬಟ್ ಇದು ಡಿಫ್ರೆನ್ಸ್ ಏನಂದರೆ, ಗ್ರೀನ್ ಕ್ಯಾಂಡಲಲ್ಲಿ ಇದು ಓಪನ್ ಆಗಿರುತ್ತೆ, ಇದು ಕ್ಲೋಸ್ ಆಗಿರುತ್ತೆ. ಈ ಲೆವೆಲ್ಸ್, ಈ ಲೆವೆಲ್ ಓಪನ್ ಲೆವೆಲ್, ಇದು ಕ್ಲೋಸ್ ಲೆವೆಲ್. ಅದೇ ಬೇರಿಷ್ ಕ್ಯಾಂಡಲಲ್ಲಿ ಇದು ಅಪ್ಪರ್ ವಿಕ್ ಆ್ಯಂಡ್ ಇದು ಲೋವರ್ ವಿಕ್ ಆ್ಯಂಡ್ ಇದು ಬಾಡಿ, ಇದು ಓಪನ್ ಇರುತ್ತೆ, ಇದು ಕ್ಲೋಸ್ ಇರುತ್ತೆ. ಡಿಫ್ರೆನ್ಸ್ ಇಷ್ಟೇ. ಪ್ರೈಸ್ ಅಪ್ ಆದರೆ ಓಪನ್, ಫಾರ್ ಎಕ್ಸಾಂಪಲ್ ಇವಾಗ 92 ರೂಪೀಸ್ ಓಪನ್ ಆಗಿ, ದಿಸ್ ಈಸ್ ಓಪನ್ ಪ್ರೈಸ್. ಲೋ ಬಂದುಬಿಟ್ಟು ಲೋವರ್ ವಿಕ್ ಅಂದರೆ 91. ಸೊ ಇಲ್ಲಿಂದ ಬುಲ್ಲಿಶ್ ಮೇಲೆ ಹೋಗಿ 94 ಇಸ್ ದ ಹೈಯೆಸ್ಟು. ಕ್ಲೋಸಿಂಗ್ ಪ್ರೈಸ್ ಬಂದುಬಿಟ್ಟು 93. ಹೀಗೆ ಅಂದರೆ ಹಿಂಗೆ ಬಂದು ದೆನ್ ಮೇಲೆ ಹೈ ಮಾಡಿ ದೆನ್ ಕ್ಲೋಸ್ ಆಗುತ್ತೆ. ಇದು ಓಪನ್ನು, ಇದು ಲೋ, ಇದು ಹೈ, ಇದು ಕ್ಲೋಸು. ಸೊ ಕ್ಲೋಸಿಂಗಲ್ಲಿ ಏನಾಯಿತು, ಓಪನಿಂಗಲ್ಲಿ 92 ಇದ್ದಿದ್ದು 93 ರೂಪೀಸ್ ಆಯಿತು, ಅಂದರೆ ₹1 ಇನ್ಕ್ರೀಸ್ ಆಯಿತು. ಸೊ ಇದನ್ನು ನಾವು ಬುಲ್ಲಿಶ್ ಅಂತ ಕರಿತೀವಿ. ಬೇರಿಷಲ್ಲಿ ಸೇಮ್ ವೈಸ್ ವರ್ಸ. ಇವಾಗ ಶೇರು 94 ರೂಪೀಸ್ ಇದೆ, ಓಪನಲ್ಲಿ 93 ರೂಪೀಸ್ ಇತ್ತು. 93 ರೂಪೀಸ್ ಇದ್ದಿದ್ದು ಹೈ 94 ಹೋಗಿ ಲೋ 91 ಬಂದು ದೆನ್ ಅಗೇನ್ ಕ್ಲೋಸಿಂಗಲ್ಲಿ 92 ಆಗಿದೆ. ಸೊ ಇದು ಓಪನ್ನು, ಇದು ಕ್ಲೋಸು. ಸೊ ₹1 ಕಮ್ಮಿ ಇತ್ತು, ಇಲ್ಲಿ ₹1 ಜಾಸ್ತಿ ಇತ್ತು. ಸೊ ಇಲ್ಲಿ ಪ್ರೈಸ್ ಕಮ್ಮಿ ಆಗಿದೆ ಅಂದರೆ ಬೇರಿಶ್ ಟ್ರೆಂಡು, ಪ್ರೈಸ್ ಇನ್ಕ್ರೀಸ್ ಆಗಿದೆ ಅಂದರೆ ಅಪ್ ಟ್ರೆಂಡು. ಅಂದರೆ ಪ್ರೈಸ್ ಇನ್ಕ್ರೀಸ್ ಆಗಿದೆ ಅಂದರೆ ಬುಲ್ಲಿಶು, ಪ್ರೈಸ್ ಡಿಕ್ರೀಸ್ ಆಗಿದೆ ಅಂದರೆ ಬೇರಿಶ್ ಕ್ಯಾಂಡಲ್. ಓಕೆ, ಇದು ಬೇಸಿಕ್ ಆಫ್ ದ ಕ್ಯಾಂಡಲ್. ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಸೊ ಇದು ಬೇಸಿಕ್ಕು. ಇವಾಗ ಸಪೋಸ್ ಇದು 5 ಮಿನಿಟ್ ಕ್ಯಾಂಡಲ್ ಅಂದ್ಕೊಳ್ಳಿ, ಇದು 5 ಮಿನಿಟ್ಸ್ ಕ್ಯಾಂಡಲು. ಇದು ಟೈಮ್ ಫ್ರೇಮ್, ಡಿಫ್ರೆಂಟ್ ಟೈಮ್ ಫ್ರೇಮಲ್ಲಿ ಡಿಫ್ರೆಂಟ್ ಕ್ಯಾಂಡಲ್ ಆಗುತ್ತೆ. ಇವಾಗ ನಾವು ಇಂಟ್ರಾಡೇ ಮಾಡಬೇಕಂದ್ರೆ 1 ಮಿನಿಟ್ ಕ್ಯಾಂಡಲು, 5 ಮಿನಿಟ್ ಕ್ಯಾಂಡಲು, 10 ಮಿನಿಟ್ ಕ್ಯಾಂಡಲು, 15 ಮಿನಿಟ್ಸು, 1 ಅವರು, 1 ಡೇ, ಈ ಥರ ಕ್ಯಾಂಡಲ್ಸ್ ಇರುತ್ತೆ. ಸೊ ನಾನಿದು 5 ಮಿನಿಟ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಸೇಮು 1 ಮಿನಿಟಲ್ಲೂ ಹೀಗೆ ಇರುತ್ತೆ ಕ್ಯಾಂಡಲು, 5 ಮಿನಿಟಲ್ಲೂ ಸೇಮ್ ಕ್ಯಾಂಡಲ್. ಇದು ಬೇಸಿಕ್ ಸೇಮು. ಬಟ್ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಮಲ್ಟಿಪಲ್ ಟೈಮ್ ಫ್ರೇಮ್ಸಲ್ಲಿ ಕ್ಯಾಂಡಲ್ ಸ್ಟಿಕ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತ ಹೇಳ್ತೀನಿ. 1 ಮಿನಿಟ್ ಕ್ಯಾಂಡಲ್ ಆ್ಯಂಡ್ 5 ಮಿನಿಟ್ ಕ್ಯಾಂಡಲ್. ಓಕೆ, ಸೊ 1 ಮಿನಿಟ್ ಕ್ಯಾಂಡಲಲ್ಲೂ ಸೇಮು. ಇವಾಗ ಟ್ರೆಂಡ್ ಅಪ್ ಇದ್ದರೆ ಏನಾಗುತ್ತೆ, ಇದು 1 ಮಿನಿಟ್ ಕ್ಯಾಂಡಲ್, ಇದರಲ್ಲೂ ಅಷ್ಟೇ ಸೇಮ್. ನಿಮಗೆ 1 ಮಿನಿಟ್ ಕ್ಯಾಂಡಲಲ್ಲಿ ಇದು ಹೈ, ಇದು ಲೋ, ಇದು ಹೈ, ಇದು ಲೋ, ಇದು ಓಪನ್ನು, ಈ ಪ್ರೈಸ್ ಕ್ಲೋಸು. ಸೇಮ್ ಇಲ್ಲೂ ಅಷ್ಟೇ, ಇದು ಲೋ, ಇದು ಹೈ, ದಿಸ್ ಈಸ್ ಓಪನ್ ಆ್ಯಂಡ್ ದಿಸ್ ಈಸ್ ಕ್ಲೋಸ್. ಹೀಗೆ ಇವೆಲ್ಲ 1 ಮಿನಿಟ್ದು 5 ಕ್ಯಾಂಡಲ್ ಸೇರಿ 5 ಮಿನಿಟ್ದು 1 ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಬುಲ್ಲಿಶ್ ಕ್ಯಾಂಡಲ್, ಇದು ಬುಲ್ಲಿಶ್ನ ತೋರಿಸಿದ್ದೀನಿ. ಸೊ ಗ್ರೀನ್ ಕಲರ್ ಮೆನ್ಷನ್ ಮಾಡಿದ್ರೆ ಪ್ರೈಸ್ ಮೇಲೆ ಹೋಗ್ತಿದೆ ಅಂತ, ಬುಲ್ಲಿಶ್ ಟ್ರೆಂಡ್. ಸೊ ಇವಾಗ ಏನಾಗುತ್ತೆ, ಇದು ಕಂಬೈನ್, ಈ 5 ಕ್ಯಾಂಡಲ್ ಕಂಬೈನ್ ಆಗಿ ಈ 1 ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಇವಾಗ ಇದು ಹೈ, ಇದು ಲೋ, ಇದು ಓಪನ್, ಇದು ಕ್ಲೋಸ್. ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಪ್ರೈಸು 90 ಇತ್ತು, ದಿಸ್ ಈಸ್ ದ ಲೋ ಪ್ರೈಸ್. ಇದರಲ್ಲಿ ಏನಾಯಿತು, 91 ಹೋಯಿತು ಹೈ. ಸೊ ಇಲ್ಲಿ ಈ ಕ್ಯಾಂಡಲಲ್ಲಿ ಕ್ಲೋಸಿಂಗ್ ಬಂದ್ಬಿಟ್ಟು ಲೋ ಬಂದ್ಬಿಟ್ಟು 91, ಓಕೆ, ಹೈ ಹೋಗಿದ್ದು 92, ಸೇಮ್. ಸೊ ಹಿಂಗೆ ಹೋಗ್ತಾ 100. ಸೊ ಈ ಟೋಟಲ್ ಕ್ಯಾಂಡಲ್ ಹೈ ಬಂದ್ಬಿಟ್ಟು 100 ಆ್ಯಂಡ್ ಇದರ ಲೋ ಬಂದ್ಬಿಟ್ಟು 90. ಸೊ ಇವಾಗ 5 ನಿಮಿಷದ ಕ್ಯಾಂಡಲಲ್ಲಿ ಕಂಬೈನ್ ಆಗಿ ಹೈ 100, ಕ್ಲೋಸ್ ಪ್ರೈಸ್ ಬಂದ್ಬಿಟ್ಟು 98 ಆ್ಯಂಡ್ ಓಪನ್ 90 ರೂಪೀಸ್. ಲೋ ಬಂದುಬಿಟ್ಟು ಈ ಕ್ಯಾಂಡಲ್ ಸಪೋಸ್ ಲೋ ಮಾಡಿ ಹಿಂಗೆ ಹೋಯ್ತು ಅಂದ್ಕೊಳ್ಳಿ, ವಿಕ್ ಇದು 89.5 ಇದೆ ಅಂದ್ಕೊಳ್ಳಿ. ಸೊ ಲೋ ಬಂದುಬಿಟ್ಟು 89.5,
5 ಮಿನಿಟ್ ಕ್ಯಾಂಡಲಲ್ಲಿ ಹೈ 100, ಕ್ಲೋಸ್ 98, ಓಪನ್ 90. ಸೊ ಕ್ಲೋಸ್ ಆಗಬೇಕಾದ್ರೆ ಇದು ಪಾಸಿಟಿವ್ ಆಗೇ ಕ್ಲೋಸ್ ಆಗಿದೆ, ಅಂದರೆ ಓಪನ್ ಆಗಿ 90 ರುಪೀಸಿಗೆ, ಕ್ಲೋಸ್ ಆಗಿದ್ದು 98 ರುಪೀಸ್ಗೆ, ಅಂದರೆ ಪ್ರೈಸ್ ಅಪ್ ಅಂದರೆ ಮಾರ್ಕೆಟ್ ಬುಲ್ಲಿಶ್ ಇದೆ ಅಂತ ಅರ್ಥ. ದಿಸ್ ಇಸ್ ದ ಗ್ರೀನ್ ಕ್ಯಾಂಡಲ್. ಓಕೆ, ನೆಕ್ಸ್ಟ್ ಸೇಮ್ ಬೇರಿಶ್ ಟ್ರೆಂಡಲ್ಲೂ ಹಾಗೆ ಆಗುತ್ತೆ ಸೇಮು. ಇದು ಬೇರಿಶ್ ಕ್ಯಾಂಡಲ್ಲು. ಸೊ ಬೇರಿಶ್ ಕ್ಯಾಂಡಲ್ ಏನಾಗುತ್ತೆ, ಇದು ಓಪನ್ ಆಗಿರುತ್ತೆ, ಓಪನ್ ಪ್ರೈಸ್ 5 ಮಿನಿಟ್ ಟೈಮ್ ಫ್ರೇಮ್, ಇದು ಓಪನ್ನು, ಇದು ಹೈ ಇಸ್ ಲೋ ಆ್ಯಂಡ್ ಇದು ಕ್ಲೋಸ್. ಓಕೆ, ಇದು 5 ಮಿನಿಟ್. 1 ಮಿನಿಟಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಇದು 1 ಮಿನಿಟ್ 5 ಕ್ಯಾಂಡಲ್ ಸೇರಿ ಇದು 5 ಮಿನಿಟ್ 1 ಕ್ಯಾಂಡಲ್ ಆಗುತ್ತೆ. ಇದ್ರ ಹೈ ಸಪೋಸ್ ಹೈ ಬಂದುಬಿಟ್ಟು 100 ರೂಪಾಯಿ, ಲೋ ಬಂದುಬಿಟ್ಟು 91 ರುಪೀಸ್, ಕ್ಲೋಸ್ ಬಂದುಬಿಟ್ಟು 91.5, ಓಪನ್ ಬಂದುಬಿಟ್ಟು 99.5. ಇದಿಷ್ಟು ಕಂಬೈನ್ ಆಗಿ ಈ 1 ಮಿನಿಟ್ 5 ಕ್ಯಾಂಡಲ್ ಕಂಬೈನ್ ಆಗಿ 5 ಮಿನಿಟ್ದು 1 ಕ್ಯಾಂಡಲ್ ಆಗುತ್ತೆ. ಸೊ 1 ಕ್ಯಾಂಡಲ್ ಅಂದರೆ ಇದು 1 ಮಿನಿಟ್ ಅಂತ. ಈ 5 ಕ್ಯಾಂಡಲ್ ಸೇರಿದ್ರೆ 5 ಮಿನಿಟ್ದು 1 ಕ್ಯಾಂಡಲ್ ಆಗುತ್ತೆ. ಇದರಲ್ಲಿ ಏನಾಗುತ್ತೆ, ಹೈ ಬಂದುಬಿಟ್ಟು 100 ರೂಪಾಯಿ, ಓಪನ್ ಬಂದುಬಿಟ್ಟು 99.5, ಲೋ 91 ಆ್ಯಂಡ್ ಕ್ಲೋಸಿಂಗ್ ಪ್ರೈಸ್ 91.5 ಹೀಗೆ. ಸೊ ಇದು ಟೈಮ್ ಫ್ರೇಮ್ ಚೇಂಜ್ ಆಗ್ತಾ ಹೋದಂಗೆ ನಿಮ್ಮ ಕ್ಯಾಂಡಲ್ಲು ಕಂಬೈನ್ ಆಗಿ ಆ್ಯಾವ್ರೇಜ್ ಇದಿಷ್ಟು ಸೇರಿದ್ರೆ, ಈಗಿಷ್ಟು 1 ಮಿನಿಟ್ ಕ್ಯಾಂಡಲ್ ಸೇರಿದ್ರೆ ಇದು ಒಂದು 5 ಮಿನಿಟ್ ಕ್ಯಾಂಡಲ್ ಆಗುತ್ತೆ. ಸೊ ಇದು ಸ್ವಲ್ಪ ಅರ್ಥ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ವಿಡಿಯೋನ ಒಂದು 2-3 ಸಲ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಚಾರ್ಟಲ್ಲೂ ತೋರಿಸ್ತೀನಿ ನಿಮಗೆ ಹೆಂಗೆ ಅದು ಕಂಬೈನ್ ಆಗಿ ಆಗುತ್ತೆ ಅಂತ. ಇದು ಬೇಸಿಕ್ ನಾಲೆಜ್. ಕ್ಯಾಂಡಲ್ ಸ್ಟಿಕ್ ನಿಮ್ಗೆ ಇಲ್ಲಿ ಅರ್ಥ ಆದರೆ ಪ್ರೈಸು ಹೆಂಗೆ ಮೂಮೆಂಟ್ ಆಗುತ್ತೆ, ಹೈ ಯಾವುದು, ಓಪನ್ ಯಾವುದು, ಕ್ಲೋಸ್ ಅಂತ ಅರ್ಥ ಆದರೆ ನಿಮ್ಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಎಲ್ಲ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನಾನಿಲ್ಲಿ IRFC ಶೇರ್ ಓಪನ್ ಮಾಡಿದ್ದೀನಿ. ಇದೀಗ 5 ಮಿನಿಟ್ ಗ್ರಾಫಲ್ಲಿದೆ, ನಿಮ್ಗೆ ಇದು ಗೊತ್ತಾಗುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು. 5 ಮಿನಿಟ್ ಟೈಮ್ ಫ್ರೇಮಲ್ಲಿದೆ. ಸೊ ಇದು ಒಂದು ಕ್ಯಾಂಡಲ್ ನೋಡಿ, ನಾನೀಗ ಮಾರ್ಕ್ ಮಾಡ್ತೀನಿ. ಸೊ ಈ ಪ್ರೈಸಿಂದು ಹೈ ಇದು, ಈ ಕ್ಯಾಂಡಲ್, ಈ ಫಸ್ಟ್ ಕ್ಯಾಂಡಲ್ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ, ಫಸ್ಟ್ ಕ್ಯಾಂಡಲ್ಲು. ಈ ಕ್ಯಾಂಡಲ್ ನೋಡಿ ನೀವು, ಫಸ್ಟ್ ಕ್ಯಾಂಡಲ್ಲು ಇದು ಬೇರಿಶ್ ಇದೆ ಅಲ್ವಾ. ಸೊ ಇದು ಹೈ, ಇದು ಬಂದುಬಿಟ್ಟು ಕ್ಲೋಸ್, ಓಪನ್ನು, ಇದು ಬಂದುಬಿಟ್ಟು ಈ ವಿಕ್ ಬಂದುಬಿಟ್ಟು ಲೋ, ಆ್ಯಂಡ್ ಈ ಬಾಡಿದು ಲೋ ಬಂದುಬಿಟ್ಟು ಕ್ಲೋಸು. ಇದು 5 ಮಿನಿಟು. ಅದೇ ನಾನೀಗ 1 ಮಿನಿಟಿಗೆ ಟರ್ನ್ ಮಾಡ್ತೀನಿ. ನೀವಿಲ್ಲಿ ನೋಡ್ಬೋದು, 1, 2, 3, 4, 5 ಈ 5 ಕ್ಯಾಂಡಲ್ ಸೇರಿ ಆ 5 ಮಿನಿಟ್ದು 1 ಕ್ಯಾಂಡಲ್ ಆಗಿದೆ. ಈ ಕ್ಯಾಂಡಲ್ ನೋಡಿ, ಇದು ಹೈ, ಇದು ಓಪನ್ನು, ಇದು ಲೋ, ಇದು ಕ್ಲೋಸು. ಸೊ ಇದು ಬೇರಿಶು. ಬುಲ್ಲಿಶಲ್ಲೂ ಸೇಮು, ಹಂಗೆ ವೈಸ್ ವರ್ಸ. ಸೊ ಹೀಗೆ ಅಂದರೆ ನೀವು 5 ಮಿನಿಟ್ ಕ್ಯಾಂಡಲ್ 1 ಮಿನಿಟ್ ಕ್ಯಾಂಡಲ್ ಕಂಬೈನ್ ಮಾಡಿದ್ರೆ ಈಗ ನನಗೆ ಗ್ರಾಫ್ ಇದನ್ನ 5 ನಿಮಿಷ ಮಾಡ್ತೀನಿ. ಸೊ ನಿಮಗೆ ಇಲ್ಲಿ 5 ಕ್ಯಾಂಡಲ್ ಬದಲು 1 ಕ್ಯಾಂಡಲ್ ಬರುತ್ತೆ, ಈ ಕ್ಯಾಂಡಲ್. ಸೊ ಅದು 1 ನಿಮಿಷದ ಕಂಬೈನ್ ಆಗಿ 5 ನಿಮಿಷ 1 ಕ್ಯಾಂಡಲ್ ಆಗಿದೆ. ಹೀಗೆ ಡಿಫ್ರೆಂಟ್ ಟೈಮ್ ಫ್ರೇಮಲ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ಇಟ್ಟೆ ಅಂದರೆ ಈ 5 ನಿಮಿಷದ್ದು ಕ್ಯಾಂಡಲ್ ಸೇರಿ 3 ಕ್ಯಾಂಡಲ್ ಸೇರಿ 15 ನಿಮಿಷದಲ್ಲಿ 1 ಕ್ಯಾಂಡಲ್ ಆಗುತ್ತೆ. 5 ನಿಮಿಷದ 3 ಕ್ಯಾಂಡಲ್ ಸೇರಿ 15 ನಿಮಿಷದ 1 ಕ್ಯಾಂಡಲ್ ಆಗುತ್ತೆ. ಸೊ ಈಗ 5 ನಿಮಿಷದ 1, 2, 3 ಈ 3 ಕ್ಯಾಂಡಲ್ ಸೇರಿ 15 ನಿಮಿಷದ 1 ಕ್ಯಾಂಡಲ್ ಆಗುತ್ತೆ. ಆವಾಗ ಏನಾಗುತ್ತೆ, ಇದು ಹೈ ಆಗುತ್ತೆ, ಇದು ಲೋ ಆಗುತ್ತೆ, ಇದು ಓಪನ್ ಆಗುತ್ತೆ, ಆ್ಯಂಡ್ ಇದು ಕ್ಲೋಸ್ ಆಗುತ್ತೆ. ಇದು 15 ನಿಮಿಷದ ಕ್ಯಾಂಡಲು. ಓಕೆ, ಇದು ಬೇಸಿಕ್ಸ್ ಆಫ್ ದ ಕ್ಯಾಂಡಲ್. ಈಗ ಟೈಮ್ ಫ್ರೇಮ್ ಚೇಂಜ್ ಆಗ್ತಾ ಹೋದಂಗೆ ಕ್ಯಾಂಡಲ್ಗಳು ಕಂಬೈನ್ ಆಗ್ತಾ ಹೋಗುತ್ತೆ. ಈಗ ನಾವು 1 ಡೇ ಕ್ಯಾಂಡಲ್ ಇಟ್ಟರೆ, ಈಗ ನೀನು 15 ನಿಮಿಷ ಇಟ್ಟಿದ್ದೀನಲ್ವಾ, ಈಗ ನಾವು 1 ಡೇ ಕ್ಯಾಂಡಲ್ ಇಡ್ತೀನಿ. ಸೊ 1 ಡೇ ಕ್ಯಾಂಡಲ್ ನೀವೇ ನೋಡಿ, ಈಗ ಎಷ್ಟು ಹೈ ಇದೆ, 119 ಹೈ ಹೋಗಿ 110 ಸಮಥಿಂಗ್ ಅರೌಂಡ್ ಹಿಯರ್ 111.72 ಲೋ ಬಂದು ಕ್ಲೋಸಿಂಗಲ್ಲಿ 112.40 ಆಗಿದೆ ಪ್ರೈಸು. ಸೊ ಹಿಂಗೆ ವರ್ಕ್ ಆಗುತ್ತೆ ಟೈಮ್ ಫ್ರೇಮ್. ಡಿಫ್ರೆಂಟ್ ಟೈಮ್ ಫ್ರೇಮಲ್ಲಿ ನಿಮ್ಮ ಕ್ಯಾಂಡಲ್ ಸ್ಟಿಕ್ ನೀವು ಎಷ್ಟು ದೊಡ್ಡ ಟೈಮ್ ಫ್ರೇಮ್ ಇಟ್ಕೊಳ್ತಾ ಹೋಗ್ತಿರೋ ಅಷ್ಟು ಕ್ಯಾಂಡಲ್ಗಳು ಕಂಬೈನ್ ಆಗ್ತಾ ಹೋಗುತ್ತೆ. ನೀವು ಇಂಟ್ರಾಡೇ, ಯೂಶ್ವಲಿ ನಾನು ಇಂಟ್ರಾಡೇ ಮಾಡಬೇಕಾದ್ರೆ 5 ಮಿನಿಟ್ ಕ್ಯಾಂಡಲ್ನ ಇಟ್ಕೊಂಡಿರ್ತೀನಿ. ಸೊ ನಮ್ಗೆ ಅಲ್ಲಿ ಪ್ರೈಸ್ ಮೂಮೆಂಟ್ ಗೊತ್ತಾಗುತ್ತೆ. ನೀವೇನಾದರೂ ಶೇರ್ಸ್ನ ಡೆಲಿವರಿ ಮಾಡಬೇಕು ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕು ಅಂದರೆ ನೀವು 5 ಮಿನಿಟ್ ಇಟ್ಕೊಳ್ಳೋದು ಬೇಡ, 1 ಡೇದು ಇಟ್ಕೊಳ್ಳಿ. ಸೊ ಆವಾಗ ನಿಮಗೆ ಪ್ರೈಸ್ ಆ್ಯಕ್ಷನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾವು ಇಂಟ್ರಾಡೇ ಮಾಡೋದ್ರಿಂದ ನಾವು 5 ಮಿನಿಟ್ ಟೈಮ್ ಫ್ರೇಮ್ನ ಯೂಸ್ ಮಾಡ್ತೀವಿ. ಸೊ ಇದು ಬೇಸಿಕ್ಸ್ ಆಫ್ ದ ಕ್ಯಾಂಡಲ್ ಸ್ಟಿಕ್. ಹೆಂಗೆ ಬೇಸಿಕ್ ಬಾಡಿ ಅಂದ್ರೇನು, ಓಪನ್ ಅಂದ್ರೇನು, ಲೋ ಹೈ,
ಆ್ಯಂಡ್ ಡಿಫ್ರೆಂಟ್ ಟೈಮ್ ಫ್ರೇಮಲ್ಲಿ ಡಿಫ್ರೆಂಟ್ ಕ್ಯಾಂಡಲ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ಸೊ ಹೆಂಗೆ ರಿವರ್ಸಲ್ ಪ್ಯಾಟರ್ನ್ಸ್ ಹಂಗೆ ಒಂದೊಂದು ಈಗ ನಿಮ್ಮ ಸಪೋಸ್ ಸಣ್ಣ ಕ್ಯಾಂಡಲ್ ಬಂದಿದೆ, ಇವಾಗಿಲ್ಲಿ ಚೂರು ಬುಲ್ಲಿಶ್ ದೊಡ್ಡ ಕ್ಯಾಂಡಲ್ ಬಂದಿದೆ, ಹೀಗೆ ಈ ಕ್ಯಾಂಡಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಂಡಲ್ ಸಿಕ್ಕಿರುತ್ತೆ. ಎನ್ಗಲ್ಫಿಂಗ್ ಕ್ಯಾಂಡಲ್ಲು, ಇಂಡಿಸಿಷನ್ ಕ್ಯಾಂಡಲ್ಲು, ಆಮೇಲೆ ಹ್ಯಾಮರ್ ಕ್ಯಾಂಡಲು, ಈ ಥರ ಡಿಫ್ರೆಂಟ್ ಕ್ಯಾಂಡಲ್ ಇದೆ. ಅದು ಹೆಂಗೆ ಫಾರ್ಮ್ ಆಗುತ್ತೆ, ಆ ಫಾರ್ಮ್ ಆದಾಗ ಮಾರ್ಕೆಟ್ ಏನು ಇಂಡಿಕೇಟ್ ಮಾಡುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದು ಸ್ವಲ್ಪ ಟೆಕ್ನಿಕಲ್ ಪಾರ್ಟ್ ಆಗಿರೋದ್ರಿಂದ ನಿಮಗಿದು ಅರ್ಥ ಆಗೋ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಟ್ ಈಸ್ ಬೇಸಿಕ್ ಓನ್ಲಿ. ಒಂದು 2-3 ಸಲ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ನಮ್ಮ ಚಾನಲ್ ಹೊಸಬ್ರಾಗಿದ್ದರೆ ವಿಡಿಯೋ ನೋಡಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇವಾಗ ನಂಗೆ ಆಲ್ರೆಡಿ ಓಪನ್ ಮಾಡಿ 1 ಮಂತ್ ಆಯಿತು, 300 ಸಬ್ಸ್ಕ್ರೈಬರ್ ಇದ್ದಾರೆ. ನೀವು ಇರೋ 300 ಸಬ್ಸ್ಕ್ರೈಬರ್ ಒಬ್ಬೊಬ್ಬರು 3 ಸಬ್ಸ್ಕ್ರೈಬರ್ ಮಾಡಿಸಿದ್ರು ನನಗೆ 900 ಸಬ್ಸ್ಕ್ರೈಬರ್ ಆಗಿಬಿಡುತ್ತೆ. ಸೊ ನಿಮ್ಮದೇ ಚಾನಲ್ ಅಂತ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಆ್ಯಂಡ್ ಎಲ್ಲ ವೀಡಿಯೋನ ನೋಡಿ. ನಿಮ್ಮ ಬೇಸಿಕ್ ಆಫ್ ದ ಸ್ಟಾಕ್ ಮಾರ್ಕೆಟ್ ಏನೇನು ನಿಮಗೆ ಬೇಸಿಕ್ಕಿಂದ ನಾಲೆಜ್ ಬೇಕೋ ಪ್ರತಿಯೊಂದು ನಾಲೆಜು ನಾನು ಹೇಳ್ಕೊಡ್ತೀನಿ. ಬಿಕಾಸ್ ಈ ನಾಲೆಜ್ ಗೊತ್ತಿದ್ದರೆ ಮಾತ್ರ ಮುಂದೆ ನೀವು ಟ್ರೇಡಿಂಗ್ ಮಾಡೋಕ್ಕಾಗೋದು. ಇಲ್ಲಾಂದರೆ ಹಿಂಗೆ ಬೇಸಿಕ್ ನಾಲೆಜೇ ಗೊತ್ತಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಎಜುಕೇಷನ್ ಫಸ್ಟ್ ಆ್ಯಂಡ್ ಅರ್ನಿಂಗ್ ಇಸ್ ನೆಕ್ಸ್ಟ್. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಟ್ರೇಡ್ ಮಾಡೋದು, ಈಗ ಟೆಕ್ನಿಕಲ್ ಅನಾಲಿಸಿಸ್ ಮುಗಿದ್ಮೇಲೆ ನಾನು ಟ್ರೇಡ್ ಮಾಡೋದು, ಇಂಟ್ರಾಡೇ ಆಪ್ಷನ್ಸ್, ಫ್ಯೂಚರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಮಾಡೋ ಇಂಟ್ರಾಡೇ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಎಲ್ಲ ಎವ್ರಿ ಡೇ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.